ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ದು ಎಕ್ಸಾಮ್ 3 ಪೇಪರ್ ಆಗಿದೆ ಮ್ಯಾಥ್ಸದು. ಅದರದ್ದು ಕೀ ಆನ್ಸರ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ PDF ಫೈಲ್ ಕ್ಲಿಯರಿಟಿ ಇಲ್ಲ ಫ್ರೆಂಡ್ಸ್, ಆದರೂ ನಾನು ಟ್ರೈ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡಲಿಕ್ಕೆ. ಓಕೆ, ಸೊ ನೋಡಿ, ಮೊದಲೇದಾಗಿ MCQ ಫಸ್ಟ್ ಕ್ವಶನ್ಸ್ ಆನ್ಸರ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ನೇ ಕ್ವಶನ್ನು 1,2 ಇದೆ. ಇದು ಏನಾಗುತ್ತೆ ಅಂತ ಕೇಳಿದರೆ ಅದು ಟ್ರಾನ್ಸಿಟಿವ್ ಆಗುತ್ತೆ ಫ್ರೆಂಡ್ಸ್. ಟ್ರಾನ್ಸಿಟಿವ್ ಆಪ್ಷನ್ C ಅಂತ ಮಾರ್ಕ್ ಮಾಡಿದರೆ ಅದು ಕರೆಕ್ಟ್ ಆಗುತ್ತೆ. ಇನ್ನು ಎರಡನೇ ಕ್ವಶನಲ್ಲಿ ಗ್ರೇಟ್ ಇಂಟಿಜರ್ ಫಂಕ್ಷನ್ ಕೇಳಿದರೆ ಅದನ್ನು ಐದರ್ 1 1 ಆರ್ 2 ಆಪ್ಷನ್ B ಕರೆಕ್ಟ್ ಆಗುತ್ತೆ. ಓಕೆ, ಅದೇ ಥರನಾಗಿ ಕ್ವಶನ್ ನಂಬರ್ 3ಗೆ ಬಂದರೆ ಇದರಲ್ಲಿ ಆಪ್ಷನ್ D ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಇನ್ನು ಕ್ವಶನ್ ನಂಬರ್ 4 ಇದು ಭಾಳ ಸಿಂಪಲ್ ಕ್ವಶನ್ ಆಗಿತ್ತು ಮ್ಯಾಟ್ರಿಕ್ಸ್. ಇದು ಆಪ್ಷನ್ ನಂಬರ್ A ಫಸ್ಟ್ ಒನ್ ಆಪ್ಷನ್ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ. ಓಕೆ, ಇನ್ನು ಕ್ವಶನ್ ನಂಬರ್ 5 ಇದು ಆಗುತ್ತೆ 4 ಇಂಟು ಡಿಟರ್ಮಿನೆಂಟ್ ಆಫ್ A ಆನ್ಸರ್ ಫ್ರೆಂಡ್ಸ್, ಆಪ್ಷನ್ C. ಇಲ್ಲಿ ಆಪ್ಷನ್ C ಯಾರೆಲ್ಲ ಮಾರ್ಕ್ ಮಾಡಿ ಅವ್ರದ್ದೆಲ್ಲ ಕರೆಕ್ಟ್ ಆನ್ಸರ್. ಇನ್ನು ಟ್ಯಾನ್ದು ಡಿಫ್ರೆನ್ಷಿಯೇಷನ್ ನೋಡಬೇಕು. ಕ್ವಶನ್ ನಂಬರ್ 6ಅಲ್ಲಿ ಸೆಕ್ ಸ್ಕ್ವೇರ್ ಆಗುತ್ತೆ. ಅಗೇನ್ ಇಂದ ಡಿಫ್ರೆನ್ಷಿಯೇಟ್ ಮಾಡಿದಾಗ 2 ಬರುತ್ತೆ, ಅಂದರೆ ಫಸ್ಟ್ ಆಪ್ಷನ್ A ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್. ಯಾರೆಲ್ಲ ಫಸ್ಟ್ ಆಪ್ಷನ್ಗೆ ಮಾರ್ಕ್ ಮಾಡಿದ್ದಾರೆ ನೋಡಿ, ಸೊ ಅವ್ರದ್ದೆಲ್ಲರದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಭಾಳ ಈಸಿಯೆಸ್ಟ್ ಇದೆ ಇದು ಒಂದು ಡಿಫ್ರೆನ್ಷಿಯೇಷನ್ ಕ್ವಶನ್. ಸೊ ಎಲ್ಲರೂ ಆರಾಮಾಗಿ ಮಾಡ್ಬೋದಾಗಿತ್ತು ಇದು. ಓಕೆ, ಸೊ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 7ಗೆ ಬಂದರೆ ಇಲ್ಲಿ ಇದು ಫಾರ್ಮುಲಾ ಅಪ್ಲೈ ಮಾಡಿ ಮಾಡೋದಾಗಿರುತ್ತೆ. ಸೊ ಆಪ್ಷನ್ A ಇಲ್ಲಿ ಕೂಡ ಆಪ್ಷನ್ Aನೇ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ. ಲಾಗ್ ಆಫ್ A ಅಗೇನ್ 1 log x ಅದು 1/x ಆಗಿರುತ್ತೆ. ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 8ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ ಡಸಂಟ್ ಎಕ್ಸಿಸ್ಟ್, ಆಪ್ಷನ್ D ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟು ಇದು ಟ್ಯಾನ್ ಸ್ಕ್ವೇರ್ ಆಫ್ ಎಕ್ಸ್ ಇದೆ. ಇದನ್ನು ಇಂಟಿಗ್ರೇಷನ್ ಮಾಡಬೇಕು. ಇಲ್ಲಿ ಸೆಕ್ ಸ್ಕ್ವೇರ್ x -1 ಮಾಡಿದಾಗ ಇಂಟಿಗ್ರೇಷನ್ ಮಾಡಿದಾಗ ಟ್ಯಾನ್ x - x + C ಬರುತ್ತೆ. ಓಕೆ, ಸೊ ಅದು ಇರೋದು ಕ್ವಶನ್ ನಂಬರ್ 9ಅಲ್ಲಿ B ಆಪ್ಷನ್ ಇದೆ ನೋಡಿ ಸ್ಟೂಡೆಂಟ್ಸ್, ಟ್ಯಾನ್ x - x + C ಇದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇನ್ನು ಕ್ವಶನ್ ನಂಬರ್ 10ಗೆ ನಾವು ಬಂದರೆ 10 ಕ್ವಶನ್ ನನಗೆ ಏನೂ ಕಾಣಿಸ್ತಾ ಇಲ್ಲ ಸ್ಟೂಡೆಂಟ್ಸ್. ಸೊ ಇದು PDF ಫೈಲ್ ನನಗೆ ಕಳಿಸಿದ್ದಾರೆ, ಅದರಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ಏನಿದೆ ಅನ್ನೋದು ಕ್ಲಿಯರಾಗಿ ನಂಗೆ ಗೊತ್ತಿಲ್ಲ. ಸ್ವಲ್ಪ ನೀವು ಯಾರಾದರೂ ಕ್ವಶನ್ ಇದ್ದರೆ ನನಗೆ ಟೈಪ್ ಮಾಡಿ ಕಳಿಸಿ. ಓಕೆ, ಸೊ ಇನ್ನು ಕ್ವಶನ್ ನಂಬರ್ 11ದು ಆನ್ಸರ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಕ್ವಶನ್ ನಂಬರ್ 11ದು ಆಪ್ಷನ್ D ಇಲ್ಲಿ ಕರೆಕ್ಟ್ ಆಗಿರುತ್ತದೆ. ಓಕೆ, ಸೊ ಆಪ್ಷನ್ D ಯಾರೆಲ್ಲ 7I, 6J ಅಂತ ಯಾರು ಮಾರ್ಕ್ ಮಾಡಿದ್ರು ನೋಡಿ ಅವ್ರದ್ದೆಲ್ಲನೂ ಕರೆಕ್ಟ್. x2 - x1, y2 - y1 ಈ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡೋದು ಅಂತಾಗಿರುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ D ಇಲ್ಲಿ ಕರೆಕ್ಟ್ ಆಗಿದೆ. ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 12ಗೆ ಹೋಗೋಣ. ಸೊ ಕ್ವಶನ್ ನಂಬರ್ 12ದು ಆಪ್ಷನ್ನು D ಆನ್ಸರ್ ಆಗಿರುತ್ತೆ. ಇಲ್ಲಿನ 1/, ಡಿಟರ್ಮಿನೆಂಟ್ ಆಫ್ ಆಲ್ಫಾ. ಅಗೇನ್ ನೆಕ್ಸ್ಟು ಕ್ವಶನ್ ನಂಬರ್ 13 ಆಪ್ಷನ್ A ಇಲ್ಲಿ ಕರೆಕ್ಟ್ ಆಗಿದೆ. y ಆಕ್ಸಸ್ ದ ಡೈರೆಕ್ಷನ್ ಕ್ವಶನ್ಸ್ ಕೇಳಿದ್ದಾರೆ. 0 1 0 y ಅಂದರೆ ಮಿಡಲ್ಲೇ ಬರುವಂಥದ್ದು. ಸೊ ಆಪ್ಷನ್ A ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿರುತ್ತೆ. ಓಕೆ, ಬಹಳ ಸಿಂಪಲ್ ಇದೆ ಈ ಒಂದು ಕ್ವಶನ್ನು. ಎಲ್ಲ MCQ ಕ್ವಶನ್ಸ್ಗಳು ಭಾಳ ಸಿಂಪಲ್ ಇದೆ. ಎಲ್ಲ 1-2 ಕ್ವಶನ್ ಮಾತ್ರ ಇದು ಆಗಿರೋದು. ಇಲ್ಲಿ ಆಪ್ಷನ್ A ಕರೆಕ್ಟ್ ಇದೆ. ಇನ್ನು ನೆಕ್ಸ್ಟು 14th ಕ್ವಶನಲ್ಲಿ ಏನು ಕೇಳಿದ್ದಾರೆ, LPP ಔಟ್ಸೈಡ್ ದ ಫೀಸಿಬಲ್ ರೀಸನ್ ಅಂದರೆ ಅದೇನಾಗಿರುತ್ತೆ, ಇನ್ಫೀಸಿಬಲ್ ಸೊಲ್ಯೂಷನ್ ಆಗಿರುತ್ತೆ. ಔಟ್ಸೈಡ್ ಫೀಸಿಬಲ್ ರೀಸನ್ ಬಿಟ್ಟು ಹೊರಗಡೆ ಇರುವಂಥ ಪಾಯಿಂಟ್ಸ್ಗಳೆಲ್ಲನೂ ಇನ್ಫಿಸಿಬಲ್ ಸೊಲ್ಯೂಷನ್ ಅಂತ ನಾವು ಕರಿತೀವಿ ಫ್ರೆಂಡ್ಸ್. ಓಕೆ, ಫಿಸಿಬಲ್ ಸೊಲ್ಯೂಷನ್ ಅಂದರೆ ಅದು ಕಾಮನ್ ರೀಸನ್ ಒಳಗೆ ಬರುವಂಥದ್ದಾಗಿರುತ್ತೆ. ಕಾಮನ್ ರೀಸನ್ ಫಿಸಿಬಲ್ ರೀಸನ್ ಬಿಟ್ಟು ಹೊರಗಡೆ ಬರ್ತಾ ಇದೆ ಅಂದರೆ ಅದನ್ನು ನಾವು ಇನ್ಫಿಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 15. ಇವಾಗ ನೋಡಿ, ಇಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ B ಆನ್ಸರ್ 0 ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಇದು ನಾಟ್ ಡಿಫೈನ್ ಆಗಿಬಿಡುತ್ತೆ, ಯಾಕಂದರೆ ಡಿವೈಡ್ ಬೈ B ಬರುತ್ತೆ. ಸೊ ನಾಟ್ ಡಿಫೈನ್ ಆಗುತ್ತೆ ಸ್ಟೂಡೆಂಟ್ಸ್, ಅರ್ಥ ಆಯ್ತಲ್ವಾ? ಇನ್ನು ಉಳಿದಿರುವಂಥ MCQ ಕ್ವಶನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ನ ಆನ್ಸರ್ನ ನೋಡ್ತಾ ಹೋಗೋಣ. ಮೊದಲಿನ ಆನ್ಸರ್ 2 ಆಗಿದೆ. ಎರಡನೇ ಆನ್ಸರು ಡಿಟರ್ಮಿನೆಂಟ್ ಆಫ್ A ಇಂಟು A ಡ್ಯಾಶ್ ಆಗುತ್ತೆ. ಸೊ 2 ಇಂಟು 2 ಮಾಡಬೇಕಾಗುತ್ತೆ. ಇಲ್ಲಿ 2 ಇಂಟು 2 ಮಾಡಿದ್ರೆ ಅದರ ಆನ್ಸರ್ ಬರುವಂಥದ್ದು ಮೊದಲೇದು ಫಾರ್ಮುಲಾ ಪ್ರಕಾರ ಹೋಗಬೇಕಾಗತ್ತೆ. ಇಲ್ಲಿ ಡಿಟರ್ಮಿನೆಂಟ್ ಆಫ್ A ಆನ್ಸರ್ 2 ಇದೆ ಅಂದರೆ 2 ಇಂಟು 2 4 ಆನ್ಸರ್ ಬರುತ್ತೆ. ಓಕೆ, ಇನ್ನು ನೆಕ್ಸ್ಟು ಆರ್ಡರ್ ಪೇರ್ನ ನೋಡ್ತಾ ಹೋದರೆ ಇದ್ರದ್ದು 3 ಇದೆ ಸ್ಟೂಡೆಂಟ್. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಆಗ್ತಾ ಇರೋದು 3 ಇದೆ. ಇನ್ನು ಕ್ವಶನ್ ನಂಬರ್ 9ದು 0 ಇದೆ ನೋಡಿ ಸ್ಟೂಡೆಂಟ್ಸ್, ಕರೆಕ್ಟಾ? ಸೊ ಅದರದ್ದು ಆ್ಯಂಗಲ್ ಬಿಟ್ವೀನ್ ದೆಮ್ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಆನ್ಸರ್ ಏನಾಗಿದೆಯಪ್ಪ ಇಲ್ಲಿ ಅಂದರೆ 0 ಈಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ? ಎಸ್, ಇನ್ನು ಇನ್ನೊಂದು ಸತಿ ಬರಿತಾ ಇದೆ ನಾನಿಲ್ಲಿ 0 ಅಂತ ಹೇಳಿ. ಇನ್ನು ಲಾಸ್ಟ್ ಒಂದು ಕ್ವಶನ್ ಇದೆ. ಸೊ ಲಾಸ್ಟಲ್ಲಿ ಏನಿದೆ ನೋಡಿ ಸ್ಟೂಡೆಂಟ್ಸ್, ಲಾಸ್ಟ್ ಕ್ವಶನ್. ಸೊ ಇದರ ಆನ್ಸರು 1 ಆಗುತ್ತೆ ಸ್ಟೂಡೆಂಟ್ಸ್, ಯಾಕಂದರೆ ಪ್ರೊಬ್ಯಾಬಿಲಿಟಿ ಆಫ್ E ಯೂನಿಯನ್ E ಡ್ಯಾಶ್ ಆನ್ಸರು ಪ್ರೊಬ್ಯಾಬಿಲಿಟಿ ಆಫ್ S ಆಗುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ S ಸ್ಯಾಂಪಲ್ ಪೀಸ್ ಆನ್ಸರ್ 1 ಇರುತ್ತೆ. ಓಕೆ, ಸೊ ಇದಾಗಿದೆ ಈ ಎಲ್ಲ ನಿಮ್ಮ ಪೇಪರ್ದು ಕೀ ಆನ್ಸರ್ಸ್ಗಳು. ಸೊ ಇನ್ನೊಂದು ಸತಿ ವೆರಿಫೈ ಮಾಡ್ಕೊಳ್ಳಿ.
ಸೊ ಅದು ಒಂದು ಕ್ವಶನ್ ನನಗೆ ತಿಳಿಲಿಲ್ಲ, ಹಾಗಾಗಿ ಅದೊಂದು ಕ್ವಶನ್ ಬಿಟ್ಟಿದ್ದೀನಿ. ಉಳಿದಿದ್ದು ಮ್ಯಾಕ್ಸಿಮಮ್ ಎಲ್ಲನೂ ಕರೆಕ್ಟ್ ಇದೆ ಅಂತ ಅನ್ಕೋತೀನಿ. ಇನ್ನೊಂದು ಸತಿ ಎಲ್ಲ ಕ್ವಶನ್ಸ್ನ ನೋಡಿ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು, ಬಾಯ್, ಕೀಪ್ ವಾಚಿಂಗ್.